ಎಷ್ಟೋ ಜನರಿಗೆ ಯೇಸು ಗೊತ್ತಿರ್ಲಿಲ್ಲ, ನಿಮ್ಮ ನಿಮಿತ್ತವಾಗಿ ಗೊತ್ತಾಗಿರ್ಬೋದು. ಎಷ್ಟೋ ಜನರಿಗೆ ಮುಖ್ಯ ಗೊತ್ತಿರ್ಲಿಲ್ಲ, ಅದ್ಭುತ ಗೊತ್ತಿರ್ಲಿಲ್ಲ, ನಿನ್ನ ನಿಮಿತ್ತವಾಗಿ ಅವ್ರಿಗೆ ಗೊತ್ತಾಗಿರ್ಬೋದು. ತಿಳ್ಕೊ, ನಿನ್ನಲ್ಲಿ ಮೋಶೆ ಒಳಗಿದ್ದಂತ ಭಾರ ನಿನ್ನ ಒಳಗಡೆ ಕೆಲಸ ಮಾಡ್ತಾ ಇದೆ. ನೋಡಿ, ದೇವರ ಭಾರದಿಂದ ಇದ್ದವನಿಗೆ ಕೆಲಸ ಕೊಡ್ತಾನೆ, ಲೇಜಿ ಇದ್ದವನಿಗೆಲ್ಲ. 3 ಟೈಮ್ ಉಂಡಿ ದೇವರಿಗೆ ಘಿನಾಸಲಾರ್ದವನಿಗೆ ದೇವರ ಗೊತ್ತಿಗೆ ಘಿನಸಲ್ಲ. ದೇವರಿಗೋಸ್ಕರವಾಗಿ ಅವನ ಹೃದಯ ತೌಕ ಪಡ್ತಾ ಇರುವಂತದ್ದು. ಸಪೋಸ್ ನೀವು ಆಫೀಸ್ ಕೆಲಸ, ಹಾಸ್ಪಿಟಲ್ ಅಲ್ಲಿ ಮಾಡ್ತಾ ಇರ್ಬೋದು, ಬಸ್ ಗಾಡಿ ಹೋಗ್ತಾ ಬರ್ತಾ ಯಾವ್ದೋ ಒಂದು ಮಾಲ್ ಅಲ್ಲಿ ಹೋಗಿ ಆ ಸ್ಥಳದಲ್ಲಿ ಪರಿಚಯ ಆಗಿರ್ಬೋದು, ಆನ್ ದ ವೇ ನಿನ್ನ ಸ್ಕೂಲ್ ಅಲ್ಲಿ ಯಾವ್ದೋ ಪ್ರೈವೇಟ್ ಕೆಲಸದಲ್ಲೂ ಹೋಗ್ತಾ ಹೋಗ್ತಾ ಬರ್ತಾ ಬರ್ತಾ ದೇವರ ವಾಕ್ಯಗಳನ್ನು ನೀನು ಸಾರಿದೆಯಲ್ಲ, ಅದರ ಪ್ರತಿಫಲ ದೇವರದಿಂದ ಕೊಡೋ ತನಕ ಬಿಡೋದೇ ಇಲ್ಲ. ಯೋಚಿಸಿ, ಮೋಶೆ ಹೀಗೆ ಇದ್ದರು. ಮೋಶೆಗೆ ಆತ್ಮ ಬಚಾವ್ ಆಗ್ಬೇಕಾಗಿತ್ತು, ಮೋಶೆ ಆತ್ಮನ ಉಳಿಸ್ಬೇಕಾಗಿತ್ತು. ಅಮಲೇಕ್ಯರು ಬಹಳ ಡೇಂಜರ್. ಇವ್ರು ಯಾವಾಗ ಯುದ್ಧಕ್ಕೆ ಬರ್ತಾರೋ ಇವರೆಲ್ಲರ ಕತ್ತರಿಸ್ತಾ ಇದ್ರು. ಅಂತ ಸಮಯದಲ್ಲಿ ಮೋಶೆ ಭವಿಷ್ಯವಕ್ತ ಇರೋದ್ರಿಂದ, ನಾಳೆ ನಮ್ಮ ಮಧ್ಯದಲ್ಲಿ ಅಮಲೇಕ್ಯರು ಬರೋರಿದ್ದಾರೆ, ನಾವು ರೆಡಿ ಆಗಬೇಕು. ಇವ್ರ ಕಡೆ ಸಿಪಾಯಿ ಸೈನ್ಯಗಳು ಕಮ್ಮಿ, ಇವ್ರ ಕಡೆ ತೋಫು, ತಲವಾರುಗಳು, ಹತಿಯಾರುಗಳು, ಖಡ್ಗಗಳು ಕಮ್ಮಿ. ಆದರೆ ಮೋಶೆ ಇವರ ಸಂಗಡ ಇರೋದ್ರಿಂದ ಇವರಿಗೆ ಧೈರ್ಯ ಇತ್ತು. ಕಾರಣ, ಮೋಶೆ ಡೈರೆಕ್ಟ್ ಕಲೆಕ್ಷನ್ ದೇವ್ರ ಜೊತೆ. ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ದೇವ್ರ ಜೊತೆ ಯಾರ್ದು ಡೈರೆಕ್ಟ್ ಕಲೆಕ್ಷನ್ ಇರ್ತಾನೋ ಅವ ಯಾವತ್ತು ಬಿ ಯಾರಿಗೆ ಬೇಜ ಮೀಟಿಂಗ್ ಮಾಡಕ್ಕಾಗ್ಲಿ, ವಾಕ್ಯ ಹೇಳೋದಕ್ಕಾಗ್ಲಿ, ಪ್ರವಾದನೆ ಮಾಡೋದಕ್ಕಾಗ್ಲಿ, ಮೇರ ಕೆಲಸ ಮಾಡೋದಕ್ಕಾಗ್ಲಿ. ಯಾಕೊತ್ತಾ, ಅವನ ಸಂಗಡ ಮನುಷ್ಯರು ಇರೋದಿಲ್ಲ, ದೇವಾದಿ ದೇವನಿರ್ತಾನೆ. ಅದಕ್ಕೆ